ಎವ್ರಿವನ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಪ್ರತಿದಿನಾಲೂ ಮಾತನಾಡಲು ಬಳಸುವ 55 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿಯೋಣ. ಹಾಗೂ ನೀವು ನಮ್ಮ ವಿಡಿಯೋಗಳನ್ನು ಇದೇ ಮೊದಲ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತದೆ. ಹಾಗಾದರೆ ನಮ್ಮ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲ ವಾಕ್ಯ, ಎಲ್ಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಎವ್ರಿಥಿಂಗ್ ಈಸ್ ಆಲ್ ರೈಟ್, ಎವ್ರಿಥಿಂಗ್ ಈಸ್ ಆಲ್ ರೈಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನಿನಗೇನು ಬೇಕು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವಾಟ್ ಡು ಯು ವಾಂಟ್, ವಾಟ್ ಡು ಯು ವಾಂಟ್ ಎಂದು ಹೇಳುತ್ತೇವೆ. ಅದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್, ಅವಳು ನನಗೆ ಇಷ್ಟ ಇಲ್ಲ, ಅವಳು ನನಗೆ ಇಷ್ಟ ಇಲ್ಲ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಡೋಂಟ್ ಲೈಕ್ ಹರ್, ಐ ಡೋಂಟ್ ಲೈಕ್ ಹರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಎಲ್ಲಿದ್ದಾನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವೇರ್ ಈಸ್ ಹಿ, ವೇರ್ ಈಸ್ ಹಿ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಇದು ತುಂಬ ತಡವಾಯಿತು, ಇದು ತುಂಬ ತಡವಾಯಿತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಇಟ್ಸ್ ಟೂ ಲೇಟ್, ಇಟ್ಸ್ ಟೂ ಲೇಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅದು ಅಲ್ಲಿದೆ, ಅದು ಅಲ್ಲಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಇಟ್ ಈಸ್ ದೇರ್, ಇಟ್ ಈಸ್ ದೇರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅದು ಏನು, ಅದು ಏನು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ್ಯಾಟ್, ವಾಟ್ ಈಸ್ ದ್ಯಾಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅದು ನನ್ನದು, ಅದು ನನ್ನದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಮೈನ್, ದ್ಯಾಟ್ ಈಸ್ ಮೈನ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನಿಮ್ಮ ಶಾಲೆ ಎಲ್ಲಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವೇರ್ ಈಸ್ ಯುವರ್ ಸ್ಕೂಲ್, ವೇರ್ ಈಸ್ ಯುವರ್ ಸ್ಕೂಲ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅಲ್ಲಿ ನೋಡು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸಿ ದೇರ್, ಸಿ ದೇರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಕಡೆ ನೋಡು, ನನ್ನ ಕಡೆ ನೋಡು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಲುಕ್ ಆಟ್ ಮೀ, ಲುಕ್ ಆಟ್ ಮೀ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅದು ನನಗೆ ಈಗ ಬೇಕು, ಅದು ನನಗೆ ಈಗ ಬೇಕು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ವಾಂಟ್ ಇಟ್ ನಾವ್, ಐ ವಾಂಟ್ ಇಟ್ ನಾವ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಾಳೆ ಹೋಗುತ್ತೇನೆ, ನಾನು ನಾಳೆ ಹೋಗುತ್ತೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಗೋ ಟುಮಾರೋ, ಐ ವಿಲ್ ಗೋ ಟುಮಾರೋ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಮಾಡಬಲ್ಲೆ, ನಾನು ಮಾಡಬಲ್ಲೆ. ಇದನ್ನು ನಾವು ಐ ಕ್ಯಾನ್ ಡೂ, ಐ ಕ್ಯಾನ್ ಡೂ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನನ್ನನ್ನು ಕೇಳು, ನನ್ನನ್ನು ಕೇಳು. ಆಸ್ಕ್ ಮೀ, ಆಸ್ಕ್ ಮೀ. ನೆಕ್ಸ್ಟ್, ನನಗೆ ಮಾತಾಡಲು ಬಿಡಿ, ನನಗೆ ಮಾತಾಡಲು ಬಿಡಿ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ ಮೀ ಸ್ಪೀಕ್ ಎಂದು ಹೇಳುತ್ತೇವೆ, ಲೆಟ್ ಮೀ ಸ್ಪೀಕ್. ನೆಕ್ಸ್ಟ್, ಕಿರುಚಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಶೌಟ್, ಡೋಂಟ್ ಶೌಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಇದು ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಇದನ್ನು ನಾವು ಇಟ್ಸ್ ಅಮೇಝಿಂಗ್, ಇಟ್ಸ್ ಅಮೇಝಿಂಗ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಹೊರಗೆ ಹೋಗಿ, ಹೊರಗೆ ಹೋಗಿ. ಇದನ್ನು ಇಂಗ್ಲೀಷ್ನಲ್ಲಿ ಗೋ ಔಟ್, ಗೋ ಔಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ದೂರ ಇರು. ಇದನ್ನು ಇಂಗ್ಲೀಷ್ನಲ್ಲಿ ಕೀಪ್ ಅವೇ, ಕೀಪ್ ಅವೇ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಅದು ತುಂಬ ದೂರವಿದೆ, ಅದು ತುಂಬ ದೂರವಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ಟೂ ಫಾರ್, ಇಟ್ಸ್ ಟೂ ಫಾರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ತೊಂದರೆ ಕೊಡಬೇಡ, ನನಗೆ ತೊಂದರೆ ಕೊಡಬೇಡ. ಡೋಂಟ್ ಡಿಸ್ಟರ್ಬ್ ಮೀ, ಡೋಂಟ್ ಡಿಸ್ಟರ್ಬ್ ಮೀ. ನೆಕ್ಸ್ಟ್, ಇಲ್ಲಿಂದ ಹೋಗು. ಇದನ್ನು ಇಂಗ್ಲೀಷ್ನಲ್ಲಿ ಗೋ ಫ್ರಾಮ್ ಹಿಯರ್, ಗೋ ಫ್ರಾಮ್ ಹಿಯರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಬೇಗ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಡೂ ಫಾಸ್ಟ್, ಡೂ ಫಾಸ್ಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಸಮಯ ವ್ಯರ್ಥ ಮಾಡಬೇಡ. ಇದನ್ನು ನಾವು ಇಂಗ್ಲೀಷ್ನಲ್ಲಿ
ಡೋಂಟ್ ವೇಸ್ಟ್ ಟೈಮ್ ಎಂದು ಹೇಳುತ್ತೇವೆ. ಡೋಂಟ್ ವೇಸ್ಟ್ ಟೈಮ್. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನೋಡಲು ಬಿಡಿ. ನನಗೆ ನೋಡಲು ಬಿಡಿ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ ಮೀ ಸಿ. ಲೆಟ್ ಮೀ ಸಿ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನನ್ನನ್ನು ನಂಬು. ನನ್ನನ್ನು ನಂಬು. ಇದನ್ನು ಇಂಗ್ಲೀಷ್ನಲ್ಲಿ ಟ್ರಸ್ಟ್ ಮೀ. ಟ್ರಸ್ಟ್ ಮೀ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನೀನು ತುಂಬ ತಡವಾಗಿದ್ದೀಯಾ. ನೀನು ತುಂಬ ತಡವಾಗಿದ್ದೀಯಾ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ನಾವು ಯು ಆರ್ ಟೂ ಲೇಟ್. ಯು ಆರ್ ಟೂ ಲೇಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಇದು ತುಂಬ ಸರಳವಾಗಿದೆ. ಇದು ತುಂಬ ಸರಳವಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಇಟ್ಸ್ ವೆರಿ ಈಸಿ. ಇಟ್ಸ್ ವೆರಿ ಈಸಿ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅದು ಸರಿಯಾಗಿದೆ. ಅದು ಸರಿಯಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ರೈಟ್. ದ್ಯಾಟ್ ಈಸ್ ರೈಟ್ ಎಂದು ಹೇಳುತ್ತೇವೆ. ಸಮಾಧಾನ ಮಾಡಿಕೊಳ್ಳಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಂಟ್ರೋಲ್ ಯುವರ್ ಸೆಲ್ಫ್. ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಇಲ್ಲಿದ್ದಾನೆ. ಅವನು ಇಲ್ಲಿದ್ದಾನೆ. ಇದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಹಿಯರ್. ಹಿ ಈಸ್ ಹಿಯರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಇದು ನಿಮ್ಮದು. ಇದು ನಿಮ್ಮದು. ಇದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ಯುವರ್ಸ್. ಇಟ್ಸ್ ಯುವರ್ಸ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಇಷ್ಟವಿಲ್ಲ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಡೋಂಟ್ ಲೈಕ್. ಐ ಡೋಂಟ್ ಲೈಕ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಹಾಳು ಮಾಡಬೇಡ. ಹಾಳು ಮಾಡಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಡೋಂಟ್ ಸ್ಪಾಯ್ಲ್. ಡೋಂಟ್ ಸ್ಪಾಯ್ಲ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಇದು ಅವನ ಬಳಿ ಇದೆ. ಇದು ಅವನ ಬಳಿ ಇದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹಿ ಹ್ಯಾಸ್ ಇಟ್. ಹಿ ಹ್ಯಾಸ್ ಇಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಇಲ್ಲಿ ಬಾ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಮ್ ಹಿಯರ್ ಎಂದು ಹೇಳುತ್ತೇವೆ. ಕಮ್ ಹಿಯರ್. ನೆಕ್ಸ್ಟ್, ಅವಳು ಅಲ್ಲಿದ್ದಾಳೆ. ಅವಳು ಅಲ್ಲಿದ್ದಾಳೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಶಿ ಈಸ್ ದೇರ್. ಶಿ ಈಸ್ ದೇರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಈಗ ನೀನು ಎಲ್ಲಿದ್ದೀಯಾ. ಈಗ ನೀನು ಎಲ್ಲಿದ್ದೀಯಾ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ನಾವ್. ವೇರ್ ಆರ್ ಯು ನಾವ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಅಲ್ಲಿ ಹೋಗು. ಅಲ್ಲಿ ಹೋಗು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಗೋ ದೇರ್. ಗೋ ದೇರ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ನನಗೆ ಹೇಳು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟೆಲ್ ಮೀ ಎಂದು ಹೇಳುತ್ತೇವೆ. ನೆಕ್ಸ್ಟ್, ನನ್ನನ್ನು ಕೇಳು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಆಸ್ಕ್ ಮೀ ಎಂದು ಹೇಳುತ್ತೇವೆ. ಆಸ್ಕ್ ಮೀ. ನೆಕ್ಸ್ಟ್, ಕೆಳಗೆ ಇಳಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಗೆಟ್ ಡೌನ್. ಗೆಟ್ ಡೌನ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಊಟ ರುಚಿಕರವಾಗಿತ್ತು. ಊಟ ರುಚಿಕರವಾಗಿತ್ತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಲಂಚ್ ವಾಸ್ ಡಿಲಿಷಿಯಸ್ ಎಂದು ಹೇಳುತ್ತೇವೆ. ಲಂಚ್ ವಾಸ್ ಡಿಲಿಷಿಯಸ್. ನೆಕ್ಸ್ಟ್, ಇದರ ಬಗ್ಗೆ ಯೋಚಿಸಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಅವನ ಜೊತೆ ಮಾತಾಡು. ಅವನ ಜೊತೆ ಮಾತಾಡು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟಾಕ್ ವಿತ್ ಹಿಮ್ ಎಂದು ಹೇಳುತ್ತೇವೆ. ಟಾಕ್ ವಿತ್ ಹಿಮ್. ನೆಕ್ಸ್ಟ್, ಇದು ಅದ್ಭುತವಾಗಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಇಟ್ಸ್ ವಂಡರ್ಫುಲ್. ಇಟ್ಸ್ ವಂಡರ್ಫುಲ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಈಗ ತೀರ್ಮಾನಿಸು. ಇದನ್ನು ನಾವು ಡಿಸೈಡ್ ನಾವ್ ಎಂದು ಹೇಳುತ್ತೇವೆ. ಡಿಸೈಡ್ ನಾವ್. ನೆಕ್ಸ್ಟ್, ಏನಾದರೂ ತಿನ್ನು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಈಟ್ ಸಮಥಿಂಗ್. ಈಟ್ ಸಮಥಿಂಗ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೌ ನೈಸ್ ಎಂದು ಹೇಳುತ್ತೇವೆ. ನೆಕ್ಸ್ಟ್, ಇದನ್ನು ಪುಡಿ ಮಾಡಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಕ್ರಶ್ ಇಟ್ ಎಂದು ಹೇಳುತ್ತೇವೆ. ಕ್ರಶ್ ಇಟ್. ನೆಕ್ಸ್ಟ್, ಇದನ್ನು ರುಬ್ಬಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಗ್ರೈಂಡ್ ಇಟ್ ಎಂದು ಹೇಳುತ್ತೇವೆ. ಗ್ರೈಂಡ್ ಇಟ್. ನೆಕ್ಸ್ಟ್, ಇದನ್ನು ಒಡೆದು ಹಾಕಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಮ್ಯಾಶ್ ಇಟ್ ಎಂದು ಹೇಳುತ್ತೇವೆ. ಸ್ಮ್ಯಾಶ್ ಇಟ್. ನೆಕ್ಸ್ಟ್, ಮರಳಿ ಬಾ. ಕಮ್ ಬ್ಯಾಕ್. ಕಮ್ ಬ್ಯಾಕ್. ನೆಕ್ಸ್ಟ್, ಶಾಂತವಾಗಿರಿ ಅಥವಾ ಶಾಂತವಾಗಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಾಮ್ ಡೌನ್. ಕಾಮ್ ಡೌನ್ ಎಂದು ಹೇಳುತ್ತೇವೆ.